ಸರ್, ಈ ಶೈಕ್ಷಣಿಕ ಅವಧಿಯಲ್ಲಿ ಸರ್ಕಾರವು 2026-27ನೇ ಸಾಲಿಗೆ ನಮಗೆ ಬೈಲಿಂಗ್ವೆಲ್ ಅಂತಕ್ಕಂಥ ಒಂದು ಹೊಸ ಯೋಜನೆ ಅಂತಂದ್ರೆ ಸರ್, ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನಾವು ಬೋಧನೆ ಮಾಡ್ತೀವಿ. ಯಾಕಂತಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಹೊರೆ ಆಗ್ಬಾರ್ದು. ಇಂಗ್ಲಿಷು ಏನಾಗಿದೆ ಅಂದ್ರೆ ನಮ್ಮ ಕಬ್ಬಿಣದ ಕಡಲೆ ಅಂತ ಎಲ್ಲರೂ ಭಾವಿಸ್ತಿದ್ದೀವಿ. ಮೊದಲಿಂದಾನೇ ಅದ್ರ ಪರಿಚಯ ಮಾಡಿಸ್ಬಿಟ್ರೆ, 1ನೇ ಕ್ಲಾಸಿಂದನೇ ಪರಿಚಯ ಮಾಡಿಸಿದ್ರೆ ಮಕ್ಕಳಿಗೆ ಏನು 5ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಏನಾಗುತ್ತೆ, ಇಂಗ್ಲಿಷು ಸುಲಭವಾಗಿ ಮಕ್ಕಳಿಗೆ ಇಂಗ್ಲಿಷ್ ಅಂತಕ್ಕಂಥ ಒಂದು ಭಯ ಒಂದು ಹೋಗುತ್ತೆ. ಅಲ್ಲಿಂದ ಏನ್ ಮಾಡ್ಬೋದು, 6ನೇ ಕ್ಲಾಸಿಗೆ ಬಂದ್ಮೇಲೆ ಮಗು ಇಂಗ್ಲಿಷ್ ಮಾಧ್ಯಮನಾದ್ರೂ ತಗೋಬಹುದು, ಕನ್ನಡ ತನ್ನ ಆಸಕ್ತಿ ಇಟ್ಕೊಂಡು ಯಾವ್ದಾದ್ರು ಮಾಧ್ಯಮವನ್ನು ತೆಗೆದುಕೊಂಡು ಅದು ಮುಂದೆ ಉನ್ನತ ವ್ಯಾಸಂಗಕ್ಕೆ ಮಾಡ್ಬೋದು ಸರ್. ಇದು ಒಂದು ಹೊಸ ಯೋಜನೆ ಸರ್ಕಾರದ್ದು. ಎಲ್ಲರಿಗೂ ಇದು ಎಲ್ಲ ಮಕ್ಕಳಿಗೂ ನಮಗೂ ಕೂಡ ಖುಷಿ ತಂದಿರತಕ್ಕಂಥ ಒಂದು ಸಮಾಚಾರ. ಈ ವರ್ಷದಿಂದ ಪ್ರಾರಂಭ ಈ ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗಿದೆ ಸರ್. ಎಷ್ಟನೇ ಕ್ಲಾಸ್ ವರೆಗೆ ಇರುತ್ತೆ ಸರ್? 1ರಿಂದ 5ನೇ ತರಗತಿವರೆಗೂ ಇರುತ್ತೆ ಸರ್ ಬೈಲಿಂಗ್. ಒಂದು ಶಾಂಪಲ್ ಕೋರ್ಸ್ ಸರ್, ಎರಡೂ ಭಾಷೆಯಲ್ಲಿ ನೋಡಿ ಸರ್. ಇದು ಇವ್ಯಾಲ್ಯೂಯೇಷನ್ ಬುಕ್. ಇದು ಇಲ್ಲಿಲ್ಲ ಸರ್. 1ರಿಂದ 4 ಬುಕ್ಸ್ ಬಂದಿಲ್ಲ. ಇಲ್ಲಿದೆ ನೋಡಿ ಸರ್, 1ರಿಂದ 4 ಇಲ್ಲ. ಆ ಬುಕ್ಸ್ ಮೌಲ್ಯ ಶಿಕ್ಷಣ ನೋಡಿ ಸರ್, ನೋಡ್ತಿದ್ದೀನಿ. ಇದು ಮೃದಂಗ ಅಂತ ಹೇಳಿ ಸರ್. ಇದು ಇಂಗ್ಲಿಷ್ ಪುಸ್ತಕ ಸರ್ ಮಕ್ಕಳಿಗೆ. ಇದು ಇಂಗ್ಲಿಷ್ ಕನ್ನಡ ಮಾಧ್ಯಮದವರಿಗೆ ಕೂಡ ಇರುತ್ತೆ. ಕನ್ನಡ ಮಾಧ್ಯಮದವರಿಗೆ ಇರುತ್ತೆ ಸರ್. ಮ್ಯಾಥ್ಸ್ ಅಲ್ಲಿ ಬರುತ್ತೆ ಸರ್. ಮ್ಯಾಥ್ಸ್ ಬುಕ್ ಇಲ್ಲಿ ಬಂದಿಲ್ಲ ಸರ್, ಈಗ ತೋರಿಸ್ತಾ ಇದ್ದೆ. ಈಗ ಇದು ವ್ಯಾಲ್ಯೂ ಎಜುಕೇಶನ್ ಅಂತ. ಈ ಸರಿ ವ್ಯಾಲ್ಯೂ ಎಜುಕೇಶನ್ ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಲು 1ನೇ ತರಗತಿಯಿಂದನೇ ವ್ಯಾಲ್ಯೂ ಎಜುಕೇಶನ್ ಅನ್ನ ಪರಿಚಯ ಮಾಡಿಸ್ತಿದ್ದಾರೆ ಸರ್. 5ರಿಂದ ಇತ್ತು ಅವಾಗ. ಈ ವರ್ಷದಿಂದ ಮಕ್ಕಳಿಗೆ ವ್ಯಾಲ್ಯೂಗಳನ್ನ, ಮೌಲ್ಯಗಳನ್ನ ಬೆಳೆಸಿ ಈ ಸಮಾಜದಲ್ಲಿ ಯಾವ ರೀತಿ ಮೌಲ್ಯಗಳನ್ನ, ತಂದೆ ತಾಯಿಗೆ ಯಾವ ರೀತಿ ಗೌರವವನ್ನ ಕೊಡಬೇಕು, ಹಿರಿಯರಲ್ಲಿ ಹೆಂಗೆ ಇರಬೇಕು, ತಾವು ಹೆಂಗೆ ಮೌಲ್ಯಗಳನ್ನ ಧನಾತ್ಮಕವಾಗಿ ಬೆಳೆಸ್ಕೋಬೇಕು ಅನ್ನೋದನ್ನ ಕಲಿಸ್ಲಿಕ್ಕಾಗಿನೇ ನೋಡ್ರಿ, ನನ್ನ ಕೆಲಸ ನನ್ನ ಹೆಮ್ಮೆ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತಕ್ಕಂಥ ಸ್ಟೋರಿ ಲಿಟಲ್ ತಾರಾ ಬಿಗ್ ಫೈರ್ ಅಂತಕ್ಕಂಥ ಈ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಶನ್ ಅನ್ನ ತಂದಿದ್ದಾರೆ ಸರ್. 1ನೇ ಕ್ಲಾಸಿಂದನೇ ಈ ಸರಿ ಮೌಲ್ಯ ಶಿಕ್ಷಣವನ್ನ ಬೋಧಿಸ್ತಾರೆ ಶಾಲೆಯಲ್ಲಿ. ಅಂದ್ರೆ ಮಕ್ಕಳು ಮೌಲ್ಯಗಳನ್ನ ಕಲಿತು ಮುಂದೆ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗಿ, ಮಾದರಿಯಾಗಿ ಎಲ್ರಿಗೂ ನಿದರ್ಶನವಾಗಿ ನಿಲ್ತಾರೆ ಸರ್ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು. ಅದಕ್ಕಾಗಿ ಇದು ತಂದಿರ್ತಕ್ಕಂಥ ಸರ್. ಇದು ಒಂದು ಹೊಸ ಬದಲಾವಣೆ ಸರ್. ಹೊಸ ಬದಲಾವಣೆ ಎಲ್ಲಾ ಮಕ್ಕಳಿಗೂ ಮೌಲ್ಯವನ್ನು ಕಲಿಸ್ತಕ್ಕಂಥದ್ದು ಸರ್, ಮೌಲ್ಯ ಶಿಕ್ಷಣ. ಥ್ಯಾಂಕ್ ಯು ಸರ್. ಎಲ್ಲಾ ಮಕ್ಕಳಿಗೆ ಒಂದು ಯಾವ ರೀತಿಯ ಒಂದು ಟೆಕ್ಸ್ಟ್ ಬುಕ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ತಮಗೆ ಹೃದಯಪೂರ್ವಕ ಧನ್ಯವಾದ ಸರ್. ಧನ್ಯವಾದ. ಈಗ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ಜೂನ್ 1 ಆಗಿರೋದ್ರಿಂದ ಎಲ್ಲಾ ಮಕ್ಕಳು ಶಾಲೆಗೆ ಬರಲು ಪ್ರಾರಂಭಿಸುತ್ತಿದ್ದಾರೆ. ಗುರುಗಳು ಅವರಿಗೆ ಚಾಕ್ಲೇಟ್ ಕೊಡುವುದರ ಮೂಲಕ ಶಾಲೆಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಈ ಸಮಯದಲ್ಲಿ ಇಲ್ಲಿನ ಗುರುಗಳು ಮತ್ತು SDMC ಮೆಂಬರ್ಸು ಎಲ್ಲರೂ ಹಾಜರಿದ್ದಾರೆ. ನಮ್ಮ SDMC ಅಧ್ಯಕ್ಷರಾದಂತ ಪ್ರಸಾದ್ ಅವರು ಇದ್ದಾರೆ ನೋಡಿ. ಹಾಗೆ ಮತ್ತೆ ಎಲ್ಲಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಆ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಹೂ ಕೊಡುವುದರ ಮೂಲಕ ಸ್ವಾಗತ ಕೊಡ್ತಾ ಇದ್ದಾರೆ. ಶುಭಾರಂಭ ಆಗ್ತಾ ಇದೆ. ಮಕ್ಕಳು ಒಳ್ಳೆ ಉತ್ಸಾಹದಿಂದ ಶಾಲೆಗೆ ಮೊದಲ ಪ್ರವೇಶ ನೀಡ್ತಾ ಇದ್ದಾರೆ. ಈ ವರ್ಷದ ಮೊದಲ ಪ್ರವೇಶ. ನಮ್ಮ ಗುರುಗಳು ನಮಗೂ ಕೂಡ ಹೂ ಕೊಡುವುದ್ರ ಮೂಲಕ ಸ್ವಾಗತ ಮಾಡ್ತಾ ಇದ್ದಾರೆ. ನಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷರು ಬಹಳ ಉತ್ಸಾಹದಿಂದ ಮಕ್ಕಳನ್ನ ಸ್ವಾಗತಿಸ್ತಾ ಇದ್ದಾರೆ ಮತ್ತು ಎಲ್ಲಾ ಸದಸ್ಯರು ಉತ್ಸಾಹದಿಂದ ಮಕ್ಕಳನ್ನು ಸ್ವಾಗತಿಸುತ್ತಾ ಗುರುಗಳಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದಾರೆ. ಈ ವರ್ಷದ ಮೊದಲ ಆರಂಭ. ಎಲ್ಲರಿಗೂ ಚಾಕ್ಲೇಟ್ ಕೊಡುವುದ್ರ ಮೂಲಕ ಸ್ವಾಗತ. ಎಲ್ಲ ಮಕ್ಕಳು ಗುರುಗಳು ಹೇಳಿದಂತೆ ಕೂತ್ಕೊಳ್ತಾ ಇದ್ದಾರೆ. ಇವತ್ತಿಂದಲೇ ಕಲ್ತ್ಕೋಬೇಕು. ಡಸ್ಟ್ಬಿನ್ ಹಾಕ್ರಿ. ಯಾರು ಒಂದು ಚಾಕ್ಲೇಟ್ ಕವರ್ ಹಾಕಿ ನೋಡ್ರಿ. ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಆಯ್ತು, ನಿಮ್ ಕ್ಲಾಸಿಗೆ ಹೋಗ್ರಿ. ಎಲ್ಲರೂ ಬರ್ತೀವಿ ನಾವು. ಸದ್ಯ ಆಮೇಲೆ
ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಲಕ್ಷ್ಮಿ ಮೇಡಮ್ ಅವರು ಎಲ್ಲ ಮಕ್ಕಳ ಪೇರೆಂಟ್ಸ್ ಕೂಡ ಕೆಲವರು ಬಂದಿದ್ದಾರೆ. ಅಲ್ಲಿಟ್ಟು ಬಂದಿರಾ? ಹಂಗಾದ್ರೆ ಏನಪ್ಪ ಕೇಳ್ತೀನಿ. ಎಲ್ಲ ಶಿಕ್ಷಕ ವೃಂದವು ಕೂಡ ಬಹಳ ಉತ್ಸಾಹದಿಂದ ಮಕ್ಕಳನ್ನು ಬರಮಾಡಿಕೊಳ್ತಾ ಇದ್ದಾರೆ. ಮೇಡಮ್ ಅವರು ಬಹಳ ಉತ್ಸಾಹದಿಂದ ಮಕ್ಕಳನ್ನೆಲ್ಲ ಬರಮಾಡಿಕೊಂಡು ಆ ಮಕ್ಕಳಿಗೆ ಶುಭ ಹಾರೈಕೆ ನೀಡಿದ್ದಾರೆ. ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಶಾಲೆಯ ಒಂದು ಸ್ವಚ್ಛತೆ ಹಾಗೂ ಶಾಲಾ ಆಡಳಿತದ ಬಗ್ಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ SDMC ಮೆಂಬರ್ಸ್ ಮತ್ತು ಅಧ್ಯಕ್ಷರು ಕೂಡಿದ್ದಾರೆ. ಇನ್ನು ಕೆಲವು ಮೆಂಬರ್ಸ್ ಬರೋದ್ರಿಂದ ಅವರಿಗಾಗಿ ಕಾಯ್ತಿದ್ದೇವೆ. ಈ ಮೀಟಿಂಗ್ ಅಲ್ಲಿ ಎಲ್ಲಾ SDMC ಮೆಂಬರ್ಸ್ ಮತ್ತು ಅಧ್ಯಕ್ಷರು ಹಾಗೂ ಕೆಲವು ಪೋಷಕರು ಕೂಡ ಬಂದು ಒಳ್ಳೆ ರೀತಿಯಿಂದ ಶಾಲೆಯ ಆರಂಭವನ್ನು ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಸರ್? ಹೌದೌದು ಪ್ರಾರಂಭ ಮಾಡ್ತೀವಿ. ಗುಡ್ ಸರ್, ಗುಡ್ ಗುಡ್. ಸರ್ ನಮ್ಮ ಶಾಲೆ ಸ್ಪೆಷಲ್ ಏನಂದ್ರೆ ಬೈಲಿಂಗಲ್ ಸರ್. ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬೋಧನೆ ಮಾಡಬೇಕು ನಾವು. ಗುಡ್ 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 ಗುಡ್. ಅದಕ್ಕೆ ಬೈಲಿಂಗಲ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರೊಳಗೂ ಬಂದಿದೆ. ಕನ್ನಡ ಮತ್ತು ಇಂಗ್ಲೀಷ್. ಸೂಪರ್ ಸರ್. ಯಾವಾಗ್ಲಿಂದ ಸರ್ ಇದು? ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಈ ವರ್ಷದಿಂದ ಕನ್ನಡ ಮತ್ತು ಇಂಗ್ಲೀಷ್ ಎರಡು ವಿಷಯದಲ್ಲಿ ಬೋಧನೆ ಮಾಡಬೇಕು, ಎರಡೂ ಇದರಲ್ಲೂ. ಯಾಕಂದ್ರೆ ಮಕ್ಕಳಿಗೆ ಇಂಗ್ಲೀಷಿನ ಭಯ ಮೊದಲಿಗೆ ಹೋಗ್ಬೇಕಂತ ಹೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಗುಡ್ ಸರ್, ಗುಡ್ ಗುಡ್. ಮಹಿಳೆಯರಿಗೆ SDMC ಅಧ್ಯಕ್ಷರು ಮತ್ತು ಗುರು ವೃಂದದವರು ಹಾಗೂ SDMC ಸದಸ್ಯರು ಎಲ್ಲರೂ ಸೇರಿ ಮಹಿಳೆಯರಿಗೆ ಬಟ್ಟೆ ಮತ್ತು ಪುಸ್ತಕಗಳನ್ನು ವಿತರಿಸುತ್ತಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಈ ಶಾಲೆಯ ಗುರು ವೃಂದದವರು ಕೂಡ ಮಕ್ಕಳಿಗೆ ಬಟ್ಟೆ ಮತ್ತು ಪುಸ್ತಕಗಳನ್ನು ವಿತರಿಸುತ್ತಿದ್ದಾರೆ. ಹಾಗೆ SDMC ಮೆಂಬರ್ಸ್ ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ. ಶುಭ ಕೋರುತ್ತಾ ಮಕ್ಕಳಿಗೆ ಶಾಲೆಗೆ ಪ್ರೀತಿಯ ಆಹ್ವಾನವನ್ನು ಮಾಡುತ್ತಿದ್ದಾರೆ. ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮಕ್ಕಳ ಪ್ರವೇಶಾತಿ ನಡೆಯುತ್ತಿದೆ. ಅಡ್ಮಿಷನ್. ಸಾರಿ ಮೇಡಮ್. ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರವೇಶ ಕೋರಿ ಬಂದಿದ್ದಾರೆ. ಅವರಿಗೆ ಮೇಡಮ್ ಅವರು ಪ್ರವೇಶ ನೀಡಿ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಈ ಸಮಯದಲ್ಲಿ SDMC ಮೆಂಬರ್ಸ್ ಮತ್ತು ಅಧ್ಯಕ್ಷರು, ಪಾಲಕರು ಮತ್ತು ಗುರು ವೃಂದದವರು ಸೇರಿದ್ದಾರೆ. ಮಕ್ಕಳಿಗೆ ಮೊದಲ ದಿನ ಸಿಹಿಯಾದ ಅಡಿಗೆ ಮಾಡಿ ಬಡಿಸುವುದರ ಮೂಲಕ ಮಕ್ಕಳಿಗೆ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಕ್ಕಳು ಬಹಳ ಉತ್ಸಾಹದಿಂದ, ಆನಂದದಿಂದ ಸಿಹಿಯನ್ನು ಸವಿಯುತ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಶಾಲಾ ಗುರು ವೃಂದವು ಒಳ್ಳೆಯ ರೀತಿಯಿಂದ ಸಹಕರಿಸಿ ಮಕ್ಕಳಿಗೆ ಸಿಹಿಯಾದ ತಿನಿಸನ್ನು ತಿನ್ನಿಸ್ತಾ ಇದ್ದಾರೆ.